ನಮಸ್ಕಾರ ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಹೌದು, ನಿಮ್ಮ ಸಾಲ ಮನ್ನಾ ಆಗ್ತಾ ಇದೆ. ಸುಮಾರು 1 ಲಕ್ಷ ಅಥವಾ 2 ಲಕ್ಷ ಈ ರೀತಿ ನಿಮ್ಮ ಸಾಲ ಮನ್ನಾ ಆಗ್ತಾ ಇದೆ. ಈಗ 5 ಲಕ್ಷ ರೂಪಾಯಿ ಸಾಲ ಇದೆ ಅಂತ ಅನ್ಕೊಳ್ಳಿ, ಅದರಲ್ಲಿ 1 ಲಕ್ಷ ರೂಪಾಯಿ ಸಾಲ ಮನ್ನಾ ಆಯ್ತಾ ಅಂದ್ಕೊಳ್ಳಿ, ಉಳಿದ 4 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗತ್ತೆ ವಾಪಸ್ಸಾಗಿ. ಈ ರೀತಿ ಯಾವ ಯಾವ ಬ್ಯಾಂಕ್ಗಳಲ್ಲಿ ಇರ್ತಕ್ಕಂತಹ ಸಾಲ ಮನ್ನಾ ಆಗ್ತಾ ಇದೆ, ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಅದೇ ರೀತಿಯಾಗಿ KN ರಾಜನ್ ಅವರು ಏನು ಹೇಳಿದ್ರು, ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸಾಲ ಮನ್ನಾ ಯಾವ ರೀತಿಯಾಗಿ ಆಗ್ತಾ ಇದೆ, ಎಷ್ಟು ಹಣ ಇದಕ್ಕೋಸ್ಕರ ಸಬ್ಸಿಡಿ ಹಣ ರಿಲೀಸ್ ಆಗ್ತಾ ಇದೆ, ಎಷ್ಟು ಸಾಲ ಮನ್ನಾ ಆಗ್ತಾ ಇದೆ, ಎಲ್ಲವನ್ನ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ. ವೀಕ್ಷಕರೇ, ರೈತರ ಸಾಲ ಮನ್ನಾ ಆಗ್ತಾ ಇದೆ. ಸುಮಾರು 300 ಕೋಟಿ ತೀರಿಸುತ್ತೇವೆ ಎಂದು CM ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೇನೆ ನಿಮಗೆ 20ನೇ ಕಂತಿನ ಹಣ ಬೇಕಾಗಿತ್ತಲ್ವಾ, ಈಗ ಯಾವುದಂದರೆ PM ಕಿಸಾನ್ 20ನೇ ಕಂತಿನ ಹಣ, ಅದು ಜುಲೈನ ಮೊದಲನೇ ವಾರದಲ್ಲಿ ಬಿಡುಗಡೆ ಆಗಲಿದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿದೆ. ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಈಗ ಬಹಳಷ್ಟು ಫಲಾನುಭವಿಗಳು ಜಮಾ ಆಗ್ತಾ ಇದೆ ಅಂತಾನೂ ಕೂಡ ಅನ್ಕೊಂಡಿದ್ದಾರೆ. ಈ ಕಡೆ ಜಮಾ ಆಗಿ ಈಗ ನಮ್ಗೆ ಯಾಕೆ ಜಮಾ ಆಗಿಲ್ಲ ಅಂತಲೂ ಕೂಡ ಅನ್ಕೊಳ್ತಾ ಇದ್ದಾರೆ. ಇನ್ನೂ ಕೂಡ ಸರಿಯಾಗಿ ರಿಲೀಸ್ ಆಗಿಲ್ಲ ಕಾರಣಾಂತರಗಳಿಂದ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ಗಳು ಕೂಡ ವೆರಿಫಿಕೇಶನ್ ಆಗ್ತಾ ಇದ್ದಾವೆ. ಜುಲೈನ ಮೊದಲನೇ ವಾರದಲ್ಲಿ ರಿಲೀಸ್ ಆಗುತ್ತೆ, ಇದನ್ನು ಬಿಡಿ. ಈಗ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಸಮಯದಲ್ಲಿ ರೈತರ ಸಾಲ ಮನ್ನಾ ಮಾಡಿದ್ರು, ಹೌದಲ್ವಾ? ಬಾಕಿ ಉಳಿದಂತಹ 300 ಕೋಟಿ ಹಣ ಒಬ್ಬೊಬ್ರದ್ದು ಆಗಿದೆ, ಒಂದು ಸ್ವಲ್ಪ ಕೆಲವೊಂದಿಷ್ಟು ಫಲಾನುಭವಿಗಳದ್ದು ಬಾಕಿ ಉಳಿದಿತ್ತು. ಆ ಒಂದು 300 ಕೋಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ತೀರಿಸಲಿದೆ ಅಂತಕ್ಕಂತಹ ಮಾಹಿತಿಯನ್ನು CM ಅವರು ತಿಳಿಸಿದ್ದಾರೆ. ಅದು ಸ್ವತಃ CM ಅವರೇ ಖುದ್ದಾಗಿ ಹೇಳಿರ್ತಕ್ಕಂಥದ್ದು. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರೇನು CM ಆಗಿದ್ರಲ್ವಾ ಹಿಂದಿನ ದಿನಗಳಲ್ಲಿ, ಅವಾಗ ಈ ಒಂದು ಈಗಾಗಲೇ ಆಲ್ರೆಡಿ ಕ್ಲಿಯರ್ ಮಾಡಿದ್ರಂತೆ, ರೈತರ ಸಾಲ ಮನ್ನಾ ಮಾಡಿದ್ರಂತೆ. ಅಲ್ಲಿ 300 ಕೋಟಿ ಹಣ ಏನೋ ಇನ್ನೂ ಸಾಲ ಮನ್ನಾ ಮಾಡೋದು ಬಾಕಿ ಇತ್ತಂತೆ. ಅದನ್ನು ಈಗ ಕಾಂಗ್ರೆಸ್ ಸರ್ಕಾರ ತೀರಿಸಲಿದೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೊನ್ನೆ ನಡೆದಂತಹ ನಗರದಲ್ಲಿ ಒಂದು ಸಭೆ ನಡೆದಿತ್ತು. ಶನಿವಾರ ದಿವಸ ಹಮ್ಮಿಕೊಂಡಿರ್ತಕ್ಕಂತಹ ಸಭೆಯಲ್ಲಿ ಸಚಿವ KN ರಾಜನ್ ಅವರು 75ನೇ ವರ್ಷದ ಅಮೃತ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ರೈತರ ಸಾಲ ಮನ್ನಾ ಮಾಡುತ್ತಿದ್ದೇವೆ ಎಂದು ಕುಮಾರಸ್ವಾಮಿಯವರು ಹೇಳ್ತಾರೆ, ಹೆಸರು ಬಡ್ಕೊಂಡಿದ್ದಾರೆ ಕೂಡ. ಆದರೆ ಈಗ ಬಾಕಿ ಉಳಿದಂತಹ ಹಣವನ್ನು ನಮ್ಮ ರಾಜ್ಯ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ತೀರಿಸಲಿದೆ ಅಂತಕ್ಕಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೆಸರು ಅವರಿಗೆ, ಆದರೆ ಹೊರೆ ಹೊತ್ತವರು ನಾವು. ಈಗ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ, ಈ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿಮಗೆ ಮುಂದಿನ ದಿನಗಳಲ್ಲಿ ಸಾಲ ಮನ್ನಾ ಆಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ರೈತರು ಕಾಯ್ತಾ ಇದ್ದೀರಿ ಇದಕ್ಕೋಸ್ಕರ. ಯಾಕಂದರೆ ಬಹಳಷ್ಟು ರೈತರು ಸಾಲಗಳನ್ನು ಮಾಡಿರ್ತೀರಿ, ಹೊಲಗಳ ಮೇಲೆ, ಮನೆಗಳ ಮೇಲೆ, ಈ ರೀತಿ ಸಾಲವನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಕ್ಕಂತಹ ರೈತರು ಉದಾಹರಣೆಗೆ ಬಹಳಷ್ಟು ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಇಂತಹ ರೈತರು ಸಿಗ್ತಾರೆ. ಇಂತಹ ರೈತರಿಗೆ ಈಗ ಸಾಲ ಮನ್ನಾ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸುಮಾರು ಒಂದು 10 ರಿಂದ 15 ಬ್ಯಾಂಕ್ಗಳಲ್ಲಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಲಭ್ಯವಾಗಿದೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಇದೇ ದಿನಾಂಕದಂದು ನಾವು ಸಾಲ ಮನ್ನಾ ಮಾಡ್ತೀವಿ, ಈ ಬ್ಯಾಂಕಿನವರಿಗೇ ಸಾಲ ಮನ್ನಾ ಮಾಡ್ತೀವಿ ಅಂತಕ್ಕಂತಹ ಮಾಹಿತಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಕಾಯಬೇಕಾಗತ್ತೆ. ಇದೇ ಬ್ಯಾಂಕಿನವರಿಗೆ ನಾವು ಸಾಲ ಮನ್ನಾ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಮಾಹಿತಿ ಕೊಟ್ಟ ತಕ್ಷಣ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಯಾವ ಬ್ಯಾಂಕ್ನಲ್ಲಿ ಸಾಲ ಮನ್ನಾ ಆಗ್ತಾ ಇದೆ, ಎಷ್ಟು ಸಾಲ ಮನ್ನಾ ಆಗ್ತಾ ಇದೆ, ಅದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು, ನಾವು ಸಾಲ ಮನ್ನಾ ಮಾಡ್ಕೊಳ್ಳಿಕ್ಕೆ ಎಲಿಜಿಬಲ್ ಇರಬೇಕು, ಎಲ್ಲ ಕೂಡ ನಾವು ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ನೋಡೋಣ. ಸದ್ಯಕ್ಕೆ ನಮಗೆ ಲೇಟೆಸ್ಟ್ ಆಗಿ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ತಿಳಿಸಿದ್ದೀವಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.